ಅಲ್ಲಿ ದೇಸಿಯ ಆಹಾರ ಘಮಘಮಿಸುತ್ತಿತ್ತು. ವಿದ್ಯಾರ್ಥಿಗಳೇ ನಾನಾ ರೀತಿಯ ತಿಂಡಿ ತಿನಿಸು ತಯಾರಿಸಿ ಮಾರಾಟ ಮಾಡಿ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸಿಕೊಂಡರು. ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದಿಂದ ಏರ್ಪಡಿಸಿದ್ದ ಆಹಾರ ಮೇಳ ಕಾರ್ಯಕ್ರಮವನ್ನು ಕಾಲೇಜಿನ ಮುಖ್ಯಸ್ಥರಾದ ಗ್ರೆಗರಿ ಲೋಬೋ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸುಷ್ಮಾ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಜನರು ಚಾಟ್ಸ್, ಪಿಜ್ಜಾ, ಬರ್ಗರ್ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ. ಆ ಮೂಲಕ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆಂದು ಕಳವಳ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ಈ ದಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿಕೊಂಡು ಫಸ್ಟ್ PUC, ಸೆಕೆಂಡ್ PUC ಎಲ್ಲ ಮಕ್ಕಳು ಕೂಡ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಒಂದು ಸ್ಟಾಲ್ ಒಮೇನಿಯಾ ಅಂತ ಹೇಳಿ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಇಷ್ಟು ವರ್ಷ ಯಾವಾಗಲೂ ಕುಕಿಂಗ್ ವಿತೌಟ್ ಫೈರ್ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ವಿ. ಆದರೆ ಈ ವರ್ಷ ಸ್ವಲ್ಪ ವಿಶೇಷವಾಗಿರಲಿ ಅಂತೇಳಿ ಸ್ಟಾಲ್ ಒಮೇನಿಯಾ ಅನ್ನುವಂಥ ಪ್ರೋಗ್ರಾಮಲ್ಲಿ ಏನಂದರೆ ಮಕ್ಕಳು ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಹೇಗಿರಬೇಕು ಏನು ಅಂತ ಗೊತ್ತಾಗಲಿ ಅಂತೇಳಿ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಹೇಗೆ ಮಾಡೋದು ಅಂತೇಳಿ, ಅದರಿಂದ ಬಂದಂಥ ಪ್ರಾಫಿಟನ್ನು ಹೇಗೆ ತೆಗಿಬೇಕು ಅನ್ನುವಂಥದ್ದು, ಇದನ್ನೆಲ್ಲ ಕಲ್ತ್ಕೊಳ್ಳಿ, ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗಲಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಪಿಟೇಷನ್ ಇರುತ್ತೆ. ಸ್ಟಾಲ್ಸ್ ಅಂದಾಗ ಒಂದೇ ಇಲ್ಲ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಟ್ಟು ಈ ದಿನ 22 ಸ್ಟಾಲ್ಸ್ಗಳನ್ನು ಹಾಕಿದ್ದಾರೆ. ಅಲ್ಲೆಲ್ಲ ಕಾಂಪಿಟೇಷನ್ ಇದೆ, ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸ್ಟಾಲಿಗೆ ಬನ್ನಿ, ನಮ್ಮಲ್ಲಿ ಈ ಥರ ಫುಡ್ ಸಿಗುತ್ತೆ, ಈ ಥರದ್ದು ಮಾರ್ಕೆಟಿಂಗ್ ಕೂಡ ಮಾಡಿಕೊಂಡು ವಿದ್ಯಾರ್ಥಿಗಳೇ ಅಲ್ಲಿ ಕಸ್ಟಮರ್ಸ್ ಆಗಿರ್ತಾರೆ ಮತ್ತು ಎಲ್ಲ ಟೀಚರ್ಸ್ಗಳು ಕೂಡ ಕಸ್ಟಮರ್ಸ್ ಆಗಿರ್ತಾರೆ. ಇದೊಂದು ನಮಗೆ ತುಂಬ ವಿಶೇಷವಾಗಿ, ಇದು ನಮ್ಮ ಚೇರ್ಮನ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬಂದಿರುವಂಥದ್ದು. ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಸೆಂಟ್ ಮೇರಿಸ್ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.